ಆ ರಾತ್ರಿಗಳು ನಾವೆಲ್ಲ ನಿದ್ದೆ ಬಿಟ್ಟಿದ್ದೀವಿ. ನನ್ನ ಜೊತೆಗೆ ನಾನು ಒಬ್ಬರೇ ನಿದ್ದೆ ಬಿಟ್ಟಿಲ್ಲ. ನಮ್ಮ ನಿರ್ಮಾಪಕರು ಮುನೇಗೌಡರು, ಮಹೇಶ, ಶಿವ ಮತ್ತೆ ಗಿರಿ ಅಂಡ್ ಒಟ್ಟಾರೆ ತಂಡ, ಇವರಿಷ್ಟು ಜನ ಅಂದ್ರೆ ಒಂದು ಸಿನಿಮಾ ಒಬ್ಬರಿಂದ ಆಗೋದಲ್ಲ ಅದು. ಇಷ್ಟು ಜನ ನಿದ್ದೆ ಬಿಟ್ಟು ಹಗಲು ರಾತ್ರಿ ಕೆಲಸ ಮಾಡಿದ್ದಾರೆ ಈ ಸಿನಿಮಾಗೋಸ್ಕರ. ಅಂಡ್ ಇವನಿಗಂತೂ ಯಾವಾಗ ಹೇಳ್ತಿದೆ, ಮಹೇಶಿಂಗ್ ನಾವು ನಿದ್ದೆ ಮಾಡು ಸಾಕು ಬಿಡು, ನಿದ್ದೆ ಮಾಡು, ಪ್ರಮೋಷನ್ ಮಾಡಿ ಸಾಕು, ನಿದ್ದೆ ಮಾಡು ಅಂತ. ಮಧ್ಯರಾತ್ರಿ 3 ಗಂಟೆಲೆಲ್ಲ ಪ್ರಮೋಷನ್ ಮಾಡ್ತಿದ್ದೆ. ಇಡೀ ರಾತ್ರಿ ನಿಂತ್ಕೊಂಡು ಕಟೌಟ್ ಜೊತೆ ನಿಂತ್ಕೊಂಡು ಆ ಕಟೌಟ್ ಹೇಗಾಯ್ತು, ಈ ಡೆಕೋರೇಷನ್ ಹೇಗಾಯ್ತು, ನಮ್ಮ ಸಿನಿಮಾ ಹೇಗಾಗಬೇಕು ಅಂತ ಕನ್ಸು ಕಂಡುಕೊಂಡು ತುಂಬಾ ಚೆನ್ನಾಗಿ ಶ್ರಮ ಹಾಕಿ ಕೆಲಸ ಮಾಡಿದ್ದಾನೆ. ಅದಕ್ಕೆ ಇವತ್ತು ಪ್ರತಿಫಲ ಸಿಕ್ಕಿದೆ ಅಂತ ಅನ್ಕೋತೀನಿ. ನೀವೆಲ್ಲ ಖುಷಿಯಾಗಿರೋದು ನಿಮ್ಮೆಲ್ಲರೂ ನೋಡಿದಾಗ ಐ ಆಮ್ ವೆರಿ ಹ್ಯಾಪಿ ನಿಜವಾಗ್ಲೂ. ಅಂಡ್ ಗೌಡ್ರು ತುಂಬಾ ಶ್ರಮ ಹಾಕಿದ್ದಾರೆ, ಪ್ರತಿಯೊಂದು ಹಂತಲ್ಲೂ ನಿಂತ್ಕೊಂಡಿದ್ದಾರೆ. ಎಷ್ಟೇ ಪ್ರಾಬ್ಲಮ್ಗಳು ಬಂದಾಗ್ಲೂ ಈ ಸಿನಿಮಾ ಇಷ್ಟು ಬಜೆಟ್ ಕೇಳುತ್ತೆ ಅಂದಾಗ ಜೊತೆ ನಿಂತ್ಕೊಂಡು ಎಲ್ಲೂ ಕಾಂಪ್ರಮೈಸ್ ಆಗಿದ್ದಾರೆ. ಪ್ರತಿ ಹಂತದಲ್ಲೂ ಈ ಸಿನಿಮಾ ಬೇಕಾದ್ನೆಲ್ಲ ಒದಗಿಸಿ ಅವ್ರು ಒಂದೇ ಹೇಳಿದ್ದು, ಸರ್ ನಂಗೆ ದುಡ್ಡೆಲ್ಲ ಮುಖ್ಯ, ನನಗೊಂದು ಗೆಲುವು ಬೇಕು, ಜನ ನೋಡ್ಬೇಕು, ಜನ ಎಂಜಾಯ್ ಮಾಡ್ಬೇಕು, ಆ ಜನ ನೋಡ್ಬೇಕು ಥಿಯೇಟರ್. ನಾನು ಅದೊಂದೇ ನನ್ ಕನ್ಸಿರೋದು ಸರ್, ನನ್ನ ಲೈಫಲ್ಲಿ ಅದೊಂದೇ ಕನ್ಸಿರೋದು, ಜನ ಥಿಯೇಟರ್ ನೋಡ್ಬೇಕು, ಥಿಯೇಟರ್ ಜನ ನೋಡ್ಬೇಕು, ನಾನು ಜನ ನೋಡ್ಬೇಕು ಅಂತ. ಇವತ್ತು ಇದಕ್ಕೆ ಜನ ನಮ್ಮ ಜೊತೆ ನಿಂತ್ಕೊಂಡಿದ್ದಾರೆ. ಅವತ್ತು 18 ನಾನು ಎಷ್ಟೇ ಎಮೋಷನಲ್ ಆಗಿದ್ದೆ ಆ ವಿಡಿಯೋ ತೆಗೆದ್ರೆ, ಇವತ್ತು ಅದೇ ಖುಷಿಯಾಗಿದ್ದೀನಿ, ಅದೇ ಸಂತೋಷ ಆಗಿದೆ. ನಿಮ್ಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಪ್ರತಿಯೊಬ್ರು ಮೀಡಿಯಾದ ಗೆಳೆಯರಾಗ್ಬೋದು, ನಮ್ಮ ಜೊತೆ ನಿಂತ ಸೋಷಿಯಲ್ ಮೀಡಿಯಾದವ್ರು ಆಗ್ಬೋದು, ಅಥವಾ ಪ್ರತಿಯೊಬ್ರು ನಮ್ಮ ಜೊತೆಗೆ ಬೆನ್ಗಾವಲಾಗಿ ನಿಂತ್ಕೊಂಡು ಇಡೀ ಸಿನಿಮಾ ಎತ್ತಬೇಕು ಅಂತ ಫಲ ತೊಟ್ಟು ನಿಂತ್ಕೊಂಡ್ರಿ. ಅದಕ್ಕೆ ನಾವು 7ನೇ ತಾರೀಕು ಉತ್ತರ ಕೊಡ್ತೀವಿ ಅಂತ ಹೇಳ್ತಾನೆ ಇದ್ವಿ. ನೀವೇ ನೋಡಿದ್ದೀರಾ, ನಿಮ್ಗೆಲ್ಲ ಇಷ್ಟ ಆಗಿದೆ. ಅಫ್ಕೋರ್ಸ್ ಶಿವ, ಗಿರಿ, ಮಹೇಶ, ಮುನೇಗೌಡರು ಅಂಡ್ ಅರ್ಚನಾ, ಇಷ್ಟು ಜನ ಥ್ಯಾಂಕ್ ಯು ಅರ್ಚನಾ ಅವರು ಅಷ್ಟು ಜನ ಪಿಲ್ಲರ್ ಆಗಿ ನಿಂತ್ಕೊಂಡು ಇಡೀ ಸಿನಿಮಾಗೆ ಕಾವಲು ಕೊಟ್ಟರು. ಮಾಸ್ತಿ ಅವರ ಸಂಭಾಷಣೆ ಆಗ್ಬೋದು, ಇವತ್ತು ಜನ ಕೆ ಶಿಳ್ಳೆ ಹೊಡಿತಿರೋದಕ್ಕೆ ಮೇಜರ್ ಕಾರಣ ಅವರು. ಅಂಡ್ ಅರ್ಜುನ್ ಜನ್ಯ ಅವರ ಮ್ಯೂಸಿಕ್ ಆಗ್ಬೋದು, ಅಂಡ್ ನಯನ್ ಅಂಡ್ ಪ್ರತಿಯೊಬ್ರು ನಮ್ಮ ಸಿನಿಮಾಗೆ ಯಾರು ಕೆಲಸ ಮಾಡಿದ್ರು, ಬಚ್ಚೇಗೌಡರು ಆಗ್ಬೋದು, ಸಾಧು ಕೋಕಿಲ್ ಅವರು ಆಗ್ಬೋದು, ಸ್ಪೆಷಲ್ ಎಂಟ್ರಿ ಆಗಿ ಬಂದಿರುವಂತ ನೀವೆಲ್ಲ ಥಿಯೇಟರ್ ನೋಡಿ. ಅಫ್ಕೋರ್ಸ್ ರವಿಚಂದ್ರನ್ ಸರ್ ನಮ್ಮ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ. ಅದು ಸರ್ಪ್ರೈಸ್ ನಿಮಗೆ. ಕ್ಲೈಮ್ಯಾಕ್ಸ್ ಅಲ್ಲಿ ನೀವು ಅವ್ರು ನೋಡ್ತೀರಾ. ಒಂದು ಥಿಯೇಟರ್ ಅಲ್ಲಿ ಸಿನಿಮಾ ನೋಡಿ. ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ. ಕನ್ನಡ ಚಿತ್ರರಂಗ ಬೆಳೀಲಿ, ನಮ್ಮ ಸಿನಿಮಾಗಳನ್ನ ಉಳಿಸಿ, ನಮ್ಮ ಸಿನಿಮಾಗಳನ್ನ ಬೆಳೆಸಿ. ನೀವು ಹೋಗಿ ಥಿಯೇಟರ್ ನೋಡಿ, ನಾವೇನು ಹೇಳಲ್ಲ ಇದಕ್ಕಿಂತ ಜಾಸ್ತಿ, ಯಾಕೆಂದ್ರೆ ನಾವ್ ಹೇಳೋದಕ್ಕಿಂತ ನೀವು ನೋಡಿ ಮಾತಾಡ್ಬೇಕು ಥಿಯೇಟರ್ ಅಲ್ಲಿ. ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು ಆಲ್. ಎಲ್ರಿಗೂ ಒಳ್ಳೇದಾಗಿ. ಥ್ಯಾಂಕ್ ಯು. ನಮಗೆ ತುಂಬಾ ಆಸೆ ಇದೆ ಆಕ್ಚುಲಿ ಈ ಸಿನಿಮಾನ ಪಾರ್ಟ್ 3, ಪಾರ್ಟ್ 4, ಪಾರ್ಟ್ 5 ಎಲ್ಲ ಮಾಡ್ಬೇಕು ಅಂತ. ಈಗ ಅಧ್ಯಕ್ಷ ಆಗಿದ್ದೀನಿ. ಆ ಅಧ್ಯಕ್ಷ ಹೇಗಾಗ್ತೀನಿ ಅಂತ ಥಿಯೇಟರ್ ನೋಡ್ಲಿ ಜನ. ಅಂಡ್ ಅದ್ಮೇಲೆ MLA ಮಾಡ್ಬೇಕು ಅಂತ ನಮ್ಮ ಡೈರೆಕ್ಟರ್ ನಿರ್ಧಾರ ಮಾಡ್ಬಿಟ್ಟವ್ರೆ, ಮಾಡ್ಲೇಬೇಕು ಅಂತ. ಅದಾದ್ಮೇಲೆ CM ಮಾಡ್ತಾರ, ಇಲ್ಲ ಸೋಲಿಸ್ತಾರ, ಆಮೇಲೆ CM. MLA ಎಲೆಕ್ಷನ್ ಸೋಲಿಸ್ತಾರ, ಗೆಲ್ಲಿಸ್ತಾರ ಜನ. ಅದ್ರ ಫೈಟಿಂಗ್ ಈಗಿನ ಸ್ಟ್ರಗಲ್ ನೋಡಿದ್ರೆ ನೀವು 2.5 ಗಂಟೆ ಅದೇ ಸ್ಟ್ರಗಲ್ ಮತ್ತೆ ಬಹುಶಃ ಕ್ಯಾರಿ ಮಾಡಿಸ್ತಾರೆ. ಆಮೇಲೆ ಅಷ್ಟೆಲ್ಲ ಬರ್ಕೊಂಡಿದ್ರು ಈ ಸ್ಕ್ರಿಪ್ಟ್ ನ. ಬರವಣಿಗೆ ತುಂಬಾ ಅದ್ಭುತವಾಗಿತ್ತು. ಮಹೇಶ್ ಅವ್ರು ಮಾಡಿರೋ ಕಥೆ ಆಗ್ಬೋದು, ಸ್ಕ್ರೀನ್ ಪ್ಲೇ ಆಗ್ಬೋದು, ಮಾಸ್ತಿ ಅವರ ಸಂಭಾಷಣೆ ಆಗ್ಬೋದು, ಆಮೇಲೆ ಪ್ರತಿಯೊಬ್ಬ ಆಕ್ಟರ್ಗಳು ಕೈ ಎತ್ತಿ ಮುಗಿಬೇಕು. ಪ್ರತಿಯೊಬ್ರು ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಇಂಚಿಂಚು ಅವ್ನು ಮಂಜುಪ್ಪ ಅವಗಡೆ ಇರ್ಬೋದು, ರಚಿತಾರಾಮ್ ಅವ್ರು ಆಗ್ಬೋದು, ಆಮೇಲೆ ಪ್ರತಿಯೊಂದು ಕ್ಯಾರೆಕ್ಟರ್ಗಳನ್ನು ಜೀವಿಸಿದ್ದಾರೆ ಇಡೀ ಸಿನಿಮಾದಲ್ಲಿ. ನಾನು ಅದೇ ಅನ್ಕೊಂಡಿದ್ದೆ, ಎನ್ನೇ ಸಿನಿಮಾ ನೋಡ್ಬೇಕಾದ್ರೆ ನಮ್ಮ ಕ್ಯೂಬ್ ಅಲ್ಲಿ ಎಲ್ಲೂ ಸಿಲ್ಲಿ ಅನ್ಸ್ಬಾರ್ದು. ಒಂದ್ ಸೀನ್ ಅಲ್ವೇ ಯಾಕೆ ಈ ಸೀನ್ ಬಂತು ಅಂತ ಅನ್ಸ್ಬಾರ್ದು ಸಿನಿಮಾ ಜನಕ್ಕೆ. ಇದೆಲ್ಲ ನಮ್ಮ ತಲೆವಡೆ ರನ್ ಆಗ್ತಾ ಇತ್ತು. ಫಸ್ಟ್ ಬಂದ್ ಕೂತಾಗ ರಿಯಲ್ಲಿ ನಾವು ಜಯ ಹೇಳ್ಬೇಕು ಅಂದ್ರೆ ಆಕ್ಚುಲಿ ಅಫ್ಕೋರ್ಸ್ ನಾನು ನಿದ್ದೆ ಮಾಡಿರಲ್ಲ ರಾತ್ರಿ ಎಲ್ಲ. ಎಲ್ಲರೂ ನರ್ವಸ್ ಆಗಿದ್ವಿ, ಯಾಕಂದ್ರೆ ನಾವು ಎಂಜಾಯ್ ಮಾಡ್ಬೇಕು ಬೇರೆ ಸಿನಿಮಾನ. ಥಿಯೇಟರ್ ಒಳಗೆ ಜನ ಹೇಗೆ ರಿಸೀವ್ ಮಾಡ್ತಾರೆ ಅಂತ ನರ್ವಸ್ ಆಗಿದ್ವಿ. ಬಟ್ ಆ ಭಯ ನಿವಾರಣೆ ಆಗಿದೆ. ನಿಮ್ ಬಾಯಲ್ಲೇ ಬಂತು ಸಿನಿಮಾ ಚೆನ್ನಾಗಿದೆ ಅಂತ. ಥ್ಯಾಂಕ್ ಯು. ಅಫ್ಕೋರ್ಸ್ ನಾನು ಅದನ್ನೇ ಹೇಳ್ತೀನಿ. ಇವರಿಬ್ರು ನಾನು ಯಾವತ್ತೇ ಹೇಳ್ಬಿಟ್ಟಿದ್ದೆ, ನಾನು ಹೇಳಿದ್ನಲ್ಲ, ನಾನು ಬರೀ ಏನೋ ಎತ್ತಿನ ಗಾಡಿ ಅಷ್ಟೇ, ಎತ್ತಿನ ಗಾಡಿನ ಎಳ್ಕೊಂಡು ಹೋಗಿರೋರು ಇಬ್ರೇನೆ. ಪ್ರತಿಯೊಂದು ಕಡೆ ನೋಡಿದಿರ ಇವ್ರನ್ನ, ಬರೀ ಸಿನಿಮಾದಲ್ಲಿ ನೋಡಿಲ್ಲ ನೀವು. ಸಿನಿಮಾ ಆಚೆನೂ ಪ್ರತಿಯೊಂದು ಕ್ಷಣದಲ್ಲೂ ಒಂದ್ ಜೊತೆ ನಿಂತ್ಕೊಂಡು ಒಟ್ಟಾರೆ ಇಂಚಿಂಚು ಒಂದೊಂದು ಚಾನಲ್ ಹೋಗ್ಬಿಟ್ಟಿದ್ದಾನೆ. ಒಂದೇ ದಿವಸ ಯು ಕಾಂಟ್ ಬಿಲೀವ್, ನಾವು ಮಾರ್ಗೋಡ್ನಲ್ಲಿ ಪ್ರಮೋಷನ್ ಮಾಡ್ಬೇಕಾದ್ರೆ 10 ಯೂಟ್ಯೂಬ್ ಚಾನಲ್, 3 ದಿವಸದಲ್ಲಿ 15 TV ಚಾನಲ್, 25 ಚಾನಲ್ಗೆ ಹಗಲು ರಾತ್ರಿ ನಾವ್ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿದೆ. ಬ್ಲಾಂಕ್ ಆಗ್ಬಿಟ್ಟಿದ್ವಿ. ಮಾತಾಡಿ ಅಷ್ಟು ಪ್ರಮೋಷನ್ಗೆ ಇವರಿಬ್ರು ನನ್ನ ನೆಗಲ್ ನಿಂತಿದ್ದಾರೆ. ನಾನು ಅವತ್ತು ಹೇಳಿದ್ದೆ ಈ ಗೆಲುವು ಇವರಿಬ್ರು ಸಲ್ಬೇಕು ಅಂತ. ಈ ಗೆಲುವು ಖಂಡಿತವಾಗ್ಲೂ ಇವರಿಬ್ರು ನನ್ನ ನೆಗಲಾಗಿ ನಿಂತಿದ್ದಾರೆ. ಅವ್ರು ಸಲ್ಲೇಬೇಕು ಖಂಡಿತವಾಗ್ಲು. ಇವರಿಬ್ರು ಎಕ್ಸ್ಟ್ರೀಮ್ಲಿ ನನ್ನ ಲೈಫಲ್ಲಿ ಸಿಕ್ಕಿರುವಂತ ಕೆಲವೊಂದು ಕ್ಯಾರೆಕ್ಟರ್ಗಳನ್ನ ಹೇಳ್ತೀನಿ.
ಯಾಕೆ ಬಂದ್ರೋ ಗೊತ್ತಿಲ್ಲ. ಇವ್ರು ಯಾವತ್ತು ಪಟ್ಟು ಬಿಡ್ದಂಗೆ ಮಹೇಶ, ಇಲ್ಲ ಸರ್ ನೀವ್ ಹಿಂಗೆ ಮಾಡ್ಬೇಕು ಹಿಂಗಾಗ್ಲೇಬೇಕು ಸರ್. ನಾನು ಇದೆಲ್ಲ ಯಾಕೋ ಮಾಡ್ತೀನಿ, ನಾನು ಹೇಳ್ತಿದ್ದೆ ಕಟ್ಔಟ್ ಬೇಡಕಣೋ, ಹಾರ ಬೇಡಕಣೋ, ಏನು ಬೇಡಕಣೋ, ಜನ ಬಂದು ಥಿಯೇಟರ್ ನೋಡ್ಲಿ, ಅದೇ ಕಟ್ಔಟ್ ನಮ್ಗೆ. ಒಳಗಡೆ ಸಿನಿಮಾ ನೋಡಿ ಎಂಜಾಯ್ ಮಾಡ್ಲಿ, ಜನ ವಿಶ್ ಮಾಡ್ಲಿ, ಅದೇ ಹಾರ ನಮ್ಗೆ ಬೇಡ ಇದೆಲ್ಲ ಅಂತ ನಾನು ಹೇಳ್ತಿದ್ದೆ. ಬಟ್ ಅವನೊಂದೇನಂದ್ರೆ, ಸರ್ ಇಲ್ಲ ಸರ್ ನಾವು ಹೀರೋ ನೋಡೋದೇ ರೀತಿ, ನಾವು ಚಿಕ್ಕ ವಯಸ್ಸಿಂದ ಹೀರೋ ಹಿಂಗೆ ಉಳ್ಕೊಂಡ್ ಬಂದಿರೋದು, ಅದ್ ಹಂಗೆ ಇರ್ಬೇಕು ಅಂತ ಅವನು ಪ್ರೀತಿಯಿಂದ, ಇಲ್ಲ ಹಿಂಗಾಗ್ಲೇಬೇಕು ಅಂತ. ಮತ್ತೆ ಮುನೇಗೌಡರು ನಮ್ಮ ಹೀರೋ ಹಿಂಗ್ ಕಾಣಿಸ್ಬೇಕು, ನಮ್ಮ ಥಿಯೇಟರ್ ಹಿಂಗ್ ಇರ್ಬೇಕು, ನಮ್ಮ ಸಿನಿಮಾ ಲೆವೆಲ್ ನಿಂತ್ಕೋಬೇಕು, ನಮ್ಮ ತುಂಬಿ ತುಳುಕ್ಬೇಕು ಜನ, ಮತ್ತು ಅದನ್ನ ಕಣ್ಣಾರ ಕಾಣಬೇಕು ಅಂತ ಇಬ್ರು ಪಿಲ್ಲರ್ಗಳು, ಇವರಿಬ್ರು ಮೇನ್ ಪಿಲ್ಲರ್. ಅವತ್ತು ಹೇಳಿದ್ದೆ ಇವರಿಬ್ರಿಲ್ಲ ಸಿನಿಮಾ ಆಗ್ತಾ ಇರಲ್ಲ ಅಂತ, ಬಟ್ ಇವತ್ತು ಹೇಳ್ತಾ ಇದ್ದೀನಿ, ಇವರಿಬ್ರಿಲ್ದ ನಾನು ಸಿನಿಮಾ ಮಾಡಕ್ಕೆ ಆಗ್ತಾ ಇತ್ತು, ಸಾಧ್ಯನೇ ಇಲ್ಲ. ಎಲ್ಲರೂ ಇಬ್ರು ಸೇರಿ ನನ್ನ ಮುಂದಕ್ಕೆ ಬಿಡ್ತಾ ಇದ್ರು, ಸರ್ ನೀವು ಮುಂದೆ ಇರಿ ಅಂತ ರಿಯಲ್ ಲೈಫ್ ಅಲ್ಲೂ ನನ್ನ ಹೀರೋ ಮಾಡ್ತಾ ಬಂದ್ರು. ಹಂಗಾಗಿ ನನ್ನ ಮೊದಲನೇ ಆಸೆ ಇರೋದು ಅಷ್ಟೇನೆ, ಈ ಸಿನಿಮಾದಿಂದ ಎಷ್ಟೇ ಕೋಟಿ ಬರ್ಲಿ ನನಗೆ ಅದ್ರ ಆಸೆ ಇಲ್ಲ. ನನಗೆ ಆಸೆ ಇರೋದು ಒಂದೇನೆ, ನಮ್ ನಿರ್ಮಾಪಕರು ಸಿನಿಮಾ ಜೇಬ್ ತುಂಬಿದ್ರೆ ಇನ್ನು 10 ಸಿನಿಮಾ ಮಾಡ್ತಾರೆ. ನಮ್ ತರದವರು ಸಾಕಷ್ಟು ಜನ ಕಲಾವಿದರು, ಸಾಕಷ್ಟು ಜನ ಟೆಕ್ನಿಷಿಯನ್ಸ್ ತುಂಬಾ ಸಿನಿಮಾಗಳನ್ನ ಮಾಡ್ತಾರೆ ಇಂಡಸ್ಟ್ರಿಗೆ. ಅದು ಬಹಳ ಮುಖ್ಯ. ಅವ್ರು ಮಾತಾಡಲ್ಲ, ಜಾಸ್ತಿ ಮಗುತರ ನಿಂತಿರ್ತಾರೆ, ಎಮೋಷನಲ್ ಆಗಿರ್ತಾರೆ, ಗುದ್ದಾಡ್ತಾರೆ ಸಿನಿಮಾಗೋಸ್ಕರ. ಮಾಡಿದ್ದಾರೆ, ಪ್ರತಿಯೊಂದು ಕೊಟ್ಟಿದ್ದಾರೆ ಈ ಸಿನಿಮಾಗೆ. ಅವತ್ತು ಅಯೋಗ್ಯ ಮಾಡಿದಾಗ ಬಜೆಟ್ ಬೇರೆ ಇತ್ತು, ಇವತ್ತು ಡಬ್ಬಲ್ಗಿಂತ ಕ್ರಾಸ್ ಆಗಿದೆ. ಅವ್ರೆಲ್ಲೂ ಒಂದು ಮಾತಾಡಿಲ್ಲ, ಅವ್ರು ಒಂದೇ ಇದ್ದಿದ್ದು ನನ್ನ ಸಿನಿಮಾ ಗೆಲ್ಬೇಕು, ಜನ ನೋಡ್ಬೇಕು, ಅದು ಇವತ್ತಾಗಿದೆ. ಥ್ಯಾಂಕ್ ಯು. ಅದೇ ನಾನು ಹೇಳಿದ್ದೆ ನಿಮ್ಗೆ, ಸಿನಿಮಾ ಶುರುನಲ್ಲಿ ಹೇಳಿದ್ದೆ, ಅಂದ್ರೆ ಅದೇ ರಸ್ತೆಗಳು, ಅದೇ ಜಾಗಗಳು, ಅದೇ ಜನಗಳು, ಅದೇ ಪಾತ್ರಗಳು. ನಾನು ಒಂದ್ ಮಾತು ಹೇಳಿದ್ದೆ, ಮಹೇಶ ನಾವು ಅಯೋಗ್ಯ 2 ಮಾಡ್ತೀವಿ ಅಂದ್ರೆ ನಾವ್ ಯಾರು ಆಕ್ಟ್ ಮಾಡಿದೀವಿ ಪ್ರತಿಯೊಬ್ಬರು ಇರ್ಬೇಕು, ಯಾರು ಕೆಲಸ ಮಾಡಿದ್ರೆ ಅವರೇ ಇರ್ಬೇಕು. ಯಾಕಂದ್ರೆ ಗೆಲುವಿನ ಋಣ ಎಲ್ರಿಗೂ ಸಲ್ಲಿಸ್ಬೇಕು, ನಾವು ತೀರಿಸ್ಬೇಕು ವಾಪಸ್ ನಾವು. ಈಗ ನಾವು ಮಾತ್ರ ಗೆಲುವಲ್ಲಿ ಪಾಲ್ದಾರರಾಗಬಾರ್ದು. ಗೆದ್ದಾಗ ನಾವೆಲ್ಲ ನಮ್ದು ಅನ್ಕೊಳ್ಳೋದು ಬೇಡ. ಇವತ್ತು ನನ್ ಗೆಲುವಲ್ಲ ಇದು, ನಾನು ಹೇಳ್ತಾ ಇದ್ದೀನಿ, ನನ್ ಗೆಲುವಲ್ಲ ಇದು ಇವರು ಕೊಟ್ಟಂತ ಗೆಲುವು. ಇವರೆಲ್ಲ ಸೇರಿ ನನ್ನ ಹೀರೋ ಮಾಡಿದ್ದಾರೆ, ಪ್ರತಿಯೊಬ್ರು ಇಂಚಿಂಚು ನಿಂತ್ಕೊಂಡು ಜೊತೆ ನಿಂತಿದ್ದಾರೆ, ಅವ್ರು ಕೊಟ್ಟಂತ ಗೆಲುವು. ಇದೆಲ್ಲ ಕ್ರೆಡಿಟ್ ಮಹೇಶ್ಗೆ, ಮುನೇಗೌಡರಿಗೆ, ಗಿರಿಗೆ, ಶಿವನ್ಗೆ, ಬಚ್ಚೇಗೌಡರಿಗೆ, ರಚಿತಾ ಅವ್ರಿಗೆ, ಅಂಡ್ ಅರ್ಚನಾ, ನಯನ್, ಮಾಸ್ತಿ ಕೊರಿಯೋಗ್ರಫಿ ಮಾಡಿದವರು. ಮತ್ತೆ ನೀವು ಪ್ರತಿ ಸಲ ನನಗೆ ಹೇಳ್ತಾ ಇದ್ರಲ್ಲ ಬಂದಾಗ, ಸತೀಶ್ ನೀವು ಗೆಲ್ಬೇಕು ಅಂತ. ಆಗಿಲ್ವು. ಮತ್ತೆ ಇಷ್ಟು ವರ್ಷ ನನ್ನನ್ನ ಇಲ್ಲಿವರೆಗೂ ಕರ್ಕೊಂಡಿದ್ರಲ್ಲ ಜನ, ಪ್ರತಿ ಹಂತಲ್ಲಿ ನಿಂತ್ಕೊಂಡು, ಅವ್ರಿಗೆ ಈ ಗೆಲುವರ್ಪಣೆ. ಈಗ ಆಕ್ಚುಲಿ ಏನಂದ್ರೆ, ಇದೆಲ್ಲ ದೊಡ್ಡ ಗೆಲುವಾಗಿ ನಿರ್ಮಾಪಕರ ಜೇಬ್ ತುಂಬಿದ್ಮೇಲೆ ನಾನು ಹಿಂದೆ ಹೋಗ್ಬೇಕು. 1 ತಿಂಗಳು ಯಾರ ಕಣ್ಣು ಕಾಣ್ದಂಗ ನಾನು ಹಿಂದೆ ಹೋಗ್ಬೇಕು. ಸಿನಿಮಾ ಕಾಣಿಸ್ಲಿ, ಜನ ಎಂಜಾಯ್ ಮಾಡ್ಲಿ, ನಿರ್ಮಾಪಕರು ಎಂಜಾಯ್ ಮಾಡ್ಲಿ, ನಿರ್ದೇಶಕರು ಎಂಜಾಯ್ ಮಾಡ್ಲಿ, ನನ್ನ ಸ್ನೇಹಿತರು ಎಂಜಾಯ್ ಮಾಡ್ಲಿ, ಎಲ್ಲರೂ ಎಂಜಾಯ್ ಮಾಡ್ಲಿ, ಎಲ್ರಿಗೂ ಈ ಸಕ್ಸಸ್ ಆಗುತ್ತೆ. ಯಾರಿಗೆ ಬೇಕಾ ಕ್ರೆಡಿಟ್ ನ ಅವ್ರವ್ರೇ ತಗೊಳ್ಳಿ. ನನ್ ಸಿನಿಮಾ ಅಂತ ತಗೊಳ್ಳಿ. ಐ ಆಮ್ ವೆರಿ ಹ್ಯಾಪಿ. ಯಾರು ಸಪೋರ್ಟ್ ಮಾಡಿದಾರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್. ಅವತ್ತು ಅದೇನೋ ನನ್ನ ಮಗಳು ಕೂರಿಸ್ಕೊಂಡು ಏನೋ ನನ್ನ ತಾಯಿ ಇದ್ದಂಗೆ ಅಂತಂದ್ರು. ಆಮೇಲೆ ನೀನ್ ನನ್ನ ಮಗ ಬಿಡೋ ಅಂತಂದ್ರು. ನಾವು ಅವ್ರ ಲೆಜೆಂಡ್, ನಾವು ಚಿಕ್ಕ ವಯಸ್ಸಿಂದ ಅವ್ರು ನೋಡ್ತಾ ಬೆಳೆದವರು ಅಂತ ದೊಡ್ಡ ವ್ಯಕ್ತಿ ಕರೆದ ತಕ್ಷಣ ಬಂದು ಗೊತ್ತು ನಮ್ಮ ಅಪ್ಪನ ಪಾತ್ರದಲ್ಲಿ ಮಾಡಿದ್ದಾರೆ ಅಂದ್ರೆ ನನಗೆ ಮೆಮೊರಬಲ್ ಡೇ. ನನ್ನ ಜೀವನದಲ್ಲಿ ಒಂದು ಸಾರ್ಥಕ ಕ್ಷಣ. ಯಾಕೆಂದ್ರೆ ತುಂಬಾ ಅದ್ಭುತವಾಗಿ ಬೇಕಿತ್ತು. ಅವರು ಒಬ್ಬರು ಕೆಟ್ಟದ್ ಬಯಸೋರಲ್ಲ, ಒಳ್ಳೇದಾಗ್ಲಿ ಅಂತ ಬಂದು ನಿಂತ್ಕೊಳ್ಳೋರು. ಹಂಗೆ ಬಂದು ನಿಂತ್ಕೊಂಡ್ರು. ಇವತ್ತು ಸ್ಕ್ರೀನ್ ಮೇಲೆ ನಾವ್ ಹೇಳಿದ್ವಿ, ನನ್ಗೆ ವಿಜುವಲ್ ಗಿಂತ ಜಾಸ್ತಿ ನಮ್ಮ ಅಪ್ಪನ ಕ್ಯಾರೆಕ್ಟರ್ ಬಂದಾಗ ಬೀಳುತ್ತೆ ಅಂತ ನಾವು ಎಲ್ಲ ಎಕ್ಸ್ಪೆಕ್ಟ್ ಮಾಡಿದ್ವಿ. ಅದಿವತ್ತು ನಿಜ ಆಯ್ತು. ಇವತ್ತು ನನಗಿಂತ ಜಾಸ್ತಿ ರವಿ ಸರ್ ಎಂಟ್ರಿಗೆ ಇಡೀ ಥಿಯೇಟರ್ ಒಬ್ರು ಕೂರ್ಲಿಲ್ಲ, ನಿಮ್ಮ ಸಮೇತ ಯಾರು ಕೂರ್ಲಿಲ್ಲ, ಎಲ್ಲರೂ ವಿಜುವಲ್ ಹಾಕಿದ್ದಾರೆ. ಇದು ಅವ್ರು ಪಡ್ಕೊಂಡ್ ಬಂದಿರೋದು, ಅವರ ಶ್ರಮ, ಅವರ ಜರ್ನಿ. ಅದನ್ನ ನಮ್ಗೆಲ್ಲೋ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ನಾನು ಇದೀನಿ ನಿಮ್ ಜೊತೆಗೆ ಹೋಗೋ ಅಂತ. ತಂದೆಯಾಗಿ ಬಂದು ರಿಯಲ್ ಲೈಫ್ ಅಲ್ಲಿ ನಾನು ತಂದೆನ ಬೇಗ ಕಳ್ಕೊಂಡೆ. ಬಟ್ ಅವರು ತಂದೆ ಸಮಾನರೇ ನನಗೆ. ಬಂದು ನನ್ನ ಜೊತೆ ನಿಂತಿದ್ದಾರೆ, ಈ ಪಾತ್ರ ಮಾಡ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್, ರವಿ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ಇನ್ನೊಂದೇ ಒಂದು ವರ್ಡು, ದೇವರಾಜ್ ಸರ್ ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ಯಾಕಂತಂದ್ರೆ ರವಿ ಸರ್ ಹೇಗೋ ಅವರು ದೊಡ್ಡ ಲೆಜೆಂಡ್. ಅವರು ನಾವು ಚಿಕ್ಕ ವಯಸ್ಸಿಂದ
ಹಿಂಗೆ ವಾವ್ ಅಂತ ನೋಡ್ಕೊಂಡ್ ಬಂದವ್ರು ನಾವೆಲ್ಲ. ನಾವು ಮಕ್ಳ ತರ. ನಾನು ಇವತ್ತು ಹೇಳ್ತೀನಿ, ನನ್ನ ಸ್ಟಾರ್ಗಳು ಇವತ್ತು ಹೇಳ್ತಿದ್ದೀನಿ ಕೇಳಿ. ಪ್ರತಿಯೊಬ್ಬ ಸ್ಟಾರ್ಗಳು ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರಿದಾರೋ ಪ್ರತಿಯೊಬ್ಬ ಸ್ಟಾರ್ಗಳು ನನ್ನ ಸೀನಿಯರ್ಸ್ ಗಳಿದಾರಲ್ಲ, ನಾನ್ ನೋಡೋದು ಫ್ಯಾನ್ ಆಗಿನೇ. ನಾನು ಯಾರು ಕಾಂಪಿಟೇಟರ್ ಅಲ್ಲ, ನಾನು ಯಾರು ನೋಡೋದು ಇಲ್ಲ. ನಾನು ಎಲ್ಲಾ ಕಲಾವಿದರ ಅಭಿಮಾನಿಯಾಗಿದ್ದೀನಿ. ನಾನು ಒಂದೊಂದು ಕಾರಣಗಳಿಗೆ ಎಲ್ಲರ ಅಭಿಮಾನಿಗಳು ಬಂದು ಸಿನಿಮಾ ನೋಡ್ಬೇಕು. ಸಿನಿಮಾ ಯಾರು ಮೋಸ ಮಾಡಬಾರ್ದು. ಬಿಕಾಸ್ ಸಿನಿಮಾ ಯಾರ್ದು ಅಲ್ಲ, ಜನಗಳದ್ದು. ಮಾಡೋರ್ಗು ಮಾತ್ರ ನಮ್ದು, ಅದಾದ್ಮೇಲೆ ಜನಗಳದ್ದು. ಹಾಗಾಗಿ ಎಲ್ಲರ ಅಭಿಮಾನಿಗಳು ದಯವಿಟ್ಟು ಬನ್ನಿ, ಸಿನಿಮಾ ನೋಡಿ, ಸಂಭ್ರಮಿಸಿ, ದೊಡ್ಡ ಗೆಲುವು ಕೊಡಿ. ಇನ್ನೊಂದಷ್ಟು ಸಿನಿಮಾಗಳು ಮಾಡ್ತಾರೆ. ನನಗಷ್ಟೇ ಸಿನಿಮಾ ಮಾಡಲ್ಲ ಅವರು, ಕನ್ನಡದ ಎಲ್ಲಾ ಹೀರೋಗಳಿಗೂ ಸಿನಿಮಾ ಮಾಡ್ತಾರೆ. ನಾನು ಅದನ್ನೇ ಹೇಳ್ತಿದ್ದೀನಿ, ನಾನು ಒಬ್ಬನಿಗಲ್ಲ ಸರ್, ಎಲ್ರಿಗೂ ಸಿನಿಮಾ ಮಾಡಿ ಅಂತ ಹೇಳಿದ್ದೀನಿ. ಮಹೇಶ್ನು ಅಷ್ಟೇ, ನೆಕ್ಸ್ಟ್ ಸಿನಿಮಾ ಬೇರೆಯವ್ರು ಮಾಡ್ಲಿ, ಎಲ್ರಿಗೂ ಮಾಡ್ಕೊಂಡ್ ಬರ್ಲಿ. ನಾವು ಒಂದ್ ದಿವಸ ಎಲ್ಲೋ ಸೇರ್ಕೋತೀವಿ, ಮತ್ತೆ ಸಿನಿಮಾ ಮಾಡ್ತೀವಿ, ಎಲ್ರು ಒಟ್ಟಿಗೆ ಬದುಕ್ಬೇಕು ನಾವು. ನಾನು ಬಂದಾಗ ಬ್ಯಾಗ್ ಹಾಕೊಂಡು ನನಗೆ ಫ್ಯಾಮಿಲಿ ಅನ್ನೋದು ಇರಲಿಲ್ಲ. ನಾನು ಒಬ್ಬನೇ ಇದ್ದಿದ್ದು ಬೆಂಗಳೂರಲ್ಲಿ. ಫ್ಯಾಮಿಲಿ ಆಗಿದ್ದು ಇಂಡಸ್ಟ್ರಿ, ಕಲಾವಿದರು, ಟೆಕ್ನಿಷಿಯನ್ಸ್, ನಿರ್ಮಾಪಕರು, ಅವರೇ ನನ್ನ ಫ್ಯಾಮಿಲಿ ಆಗಿದ್ದು. ಇವತ್ತು ಅವರೇ ನನ್ನ ಜೊತೆ ಇರೋದು ಜಾಸ್ತಿ. ನನ್ನ ರಿಲೇಟಿವ್ಸ್ಗಿಂತ ಜಾಸ್ತಿ ನಾನು ಮಾತಾಡೋದು ಇವತ್ತು ಇಂಡಸ್ಟ್ರಿ ಜೊತೆಗೆ, ಜನಗಳ ಜೊತೆಗೆ. ಹಾಗಾಗಿ ಇಂಡಸ್ಟ್ರಿ ಉಳಿಬೇಕು. ಇಂಡಸ್ಟ್ರಿ ಉಳಿದ್ರೆ ನಾವು ಎಷ್ಟೋ ಜನ, ಲಕ್ಷಾಂತರ ಜನ ಮುಂದಕ್ಕೆ ಹೋಗ್ತೀವಿ. ನಾವು ನಿಜವಾಗ್ಲೂ ಹೇಳ್ತೀನಿ, ನಾವು ಸಣ್ಣ ಮಕ್ಕಳು, ಇನ್ನ ಏನೂ ಕಲ್ತಿಲ್ಲ, ನಾವು ಕಲಿತಾ ಇದೀವಿ. ಇವತ್ತೇನೋ ನಮ್ಮ ಕೈಲಾದಂಗೆ ಒಂದು ಒಳ್ಳೆ ಸಿನಿಮಾ ಮಾಡಿದೀವಿ. ನೀವೆಲ್ಲ ಕಾಪಾಡ್ರಿ ಅಷ್ಟೇ.